ಸಮಾಜದಲ್ಲಿ ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಒಂದು ಭಾಳ ದೊಡ್ಡ ಒಂದು ದೃಷ್ಟಿಯನ್ನು ಇಟ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ. ಆದ್ದರಿಂದ ಅದರ ಇಂಪ್ಲಿಮೆಂಟೇಷನ್ನು ಇವತ್ತು ಆಗಿ ಅದರಲ್ಲಿ ಅನೇಕ ತೊಡಕುಗಳಿದ್ದನ್ನು ಕೂಡ ನಿವಾರಣೆ ಮಾಡಿಕೊಂಡು ಸಾಕಷ್ಟು ಸುಧಾರಣೆ ಆಗಿತ್ತು. ಆದರೆ ಇವತ್ತು ಯಾರ ಜೊತೆಯೂ ಕೂಡ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಸಾರ್ವಜನಿಕ ಚರ್ಚೆ ಮಾಡಲಿಲ್ಲ, ಯಾರ ಅಭಿಪ್ರಾಯವನ್ನು ತಗೊಳ್ಳಿಲ್ಲ, ಯಾರ ಪಂಚಾಯತಿ ರಾಜ್ ವ್ಯವಸ್ಥೆಯವ್ರ ಜೊತೆಯಲ್ಲಾಗಲಿ ಅಥವಾ ಅನೇಕ ಸಂಘ ಸಂಸ್ಥೆಗಳ ಜೊತೆ ಚರ್ಚೆ ಮಾಡಲಿಲ್ಲ. ಪಾರ್ಲಿಮೆಂಟಲ್ಲಿ ತಂದು ಅದನ್ನು ಒಂದು ರೀತಿ ಸರ್ವಾಧಿಕಾರ ಧೋರಣೆಯಲ್ಲಿ ಅದನ್ನು ಅಲ್ಪ ಕಾಲದ ಚರ್ಚೆಯನ್ನು ಮಾಡಿ ಬುಲ್ಡೋಸ್ ಮಾಡಿ ಅದನ್ನು ಪಾಸ್ ಮಾಡಿಕೊಂಡ್ರು. ಏನು ಪಾಸ್ ಮಾಡಬೇಡಿ, ಏನು ಹೊಸ ಈಗ ಆ್ಯಕ್ಟ್ ಪಾಸ್ ಮಾಡಿದ್ದಾರೆ, ಏನು ಅದಕ್ಕೆ VB ಗ್ರಾಮ್ಜಿ ಅಂತ ಒಂದು ಹೆಸರಿಟ್ಟು, ಅದು ಒಂದು ವಿಚಿತ್ರವಾದಂಥ ಹೆಸರು, VBG ರಾಮ್ಜಿ ಆ ಹೆಸರಿಟ್ಟು ಒಂದು ಹೊಸ ಕಾನೂನನ್ನು ಮಾಡಿದ್ದಾರೆ. ಆಯಿತಾ? ಮತ್ತು ಅದರಲ್ಲಿ ಯಾವ ರೀತಿಯಾಗಿ ಮಾಡಿದೆ ಅಂತ ಹೇಳಿದ್ರೆ, ಕೇವಲ 8 ಗಂಟೆ ಕಾಲ ಚರ್ಚೆ ಅಷ್ಟೇ. ಈ ಐತಿಹಾಸಿಕ ಬಿಲ್ಲು ಏನು ಅದನ್ನು ಹಳೆ ಬಿಲ್ಲನ್ನು ತೆಗೆದಾಕಿ ಹೊಸದನ್ನು ತೊಗೊಂಬಂದ್ರಲ್ಲ, ಇದಕ್ಕೆ ಕೇವಲ 8 ಗಂಟೆ ಕಾಲ ಚರ್ಚೆ. ಮತ್ತು ಇದರ ಒಂದು ಪರಿಣಾಮ ಏನಾಗ್ಬೋದು ಅಂತ ಕೂಡ ಇವತ್ತು ಕೂಡ ಅವರು ಸ್ಪಷ್ಟವಾಗಿ ಏನು ಹೇಳ್ತಾ ಇರಲಿಲ್ಲ. ಬರೀ ಸುಳ್ಳಿನ ವದಂತಿಗಳನ್ನು ಜನರ ಮಧ್ಯೆ ಹರಡಿಸ್ತಾ ಇದ್ದಾರೆ. ಯಾವ ಮಟ್ಟಕ್ಕೆ ಹೋಗಿದ್ದಾರೆ ನೋಡಿ. ಇದರಲ್ಲಿ ಸುಮಾರು ನಮ್ಮ ದೇಶದಲ್ಲಿ ಸುಮಾರು 12 ಕೋಟಿ ಜನ ಈ ಒಂದು ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕಾರ್ಮಿಕರಿದ್ದಾರೆ. ಸುಮಾರು 12 ಕೋಟಿ ಜನ ಕಾರ್ಮಿಕರಿರುವಂಥ ಈ ದೇಶದಲ್ಲಿರುವಂಥದ್ದು. ಮತ್ತು ಅದೇ ರೀತಿಯಾಗಿ ಅದರಲ್ಲಿ 53% ಮಹಿಳೆಯರು ಕೆಲಸ ಮಾಡ್ತಕ್ಕಂಥದ್ದು, ಮಹಿಳಾ ಕಾರ್ಮಿಕರು. ಸೊ ಮಹಿಳೆಯರ ಸಬಲೀಕರಣಕ್ಕೆ, ಮಹಿಳೆಯರ ಒಂದು ಆರ್ಥಿಕ ಸಬಲೀಕರಣ ಕೂಡ ಈ ಒಂದು ಸಾಮಾಜಿಕ ನ್ಯಾಯ ಕೊಡ್ತಕ್ಕಂಥ ಕಾರ್ಯಕ್ರಮ ಕೂಡ ಆಗಿತ್ತು. ಅದನ್ನು ಸಂಪೂರ್ಣವಾಗಿ ಈ ಅವರ ಬದುಕಿಗೆ ಬೆಂಕಿ ಇಡುವಂಥ ಕೆಲಸವನ್ನು ಇವತ್ತು ಈ ಮೋದಿ ಸರ್ಕಾರ ಮಾಡಿದೆ. ಅದ್ರ ಜೊತೆಯಲ್ಲಿ ಇದರ ಮುಖಾಂತರ ಕರ್ನಾಟಕದಲ್ಲಿ ಈ 55-56ನಲ್ಲಿ ಇಸ್ವಿ ಉತ್ತಮ ಮಳೆ ಆಗಿದೆ ಕರ್ನಾಟಕದಲ್ಲಿ. ಆದರೂ ಕೂಡ 71.18 ಲಕ್ಷ ಆ್ಯಕ್ಟಿವ್ ನರೇಗಾ ಕೂಲಿ ಕಾರ್ಮಿಕರಿದ್ದಾರೆ. 71.18 ಲಕ್ಷ ನಮ್ಮ ಕರ್ನಾಟಕದಲ್ಲಿ ಈ ನರೇಗಾ ಅಲ್ಲಿ ಆ್ಯಕ್ಟಿವ್ ಆಗಿ ಕೂಲಿ ಕಾರ್ಮಿಕರಿದ್ದಾರೆ. ಅದರಲ್ಲಿ 36.75 ಲಕ್ಷ ಮಹಿಳೆಯರಿದ್ದಾರೆ. ಸೊ ಇವರ ಹಕ್ಕನ್ನು ಇವತ್ತು ಈ ಹೊಸ ಕಾನೂನು ಇದೆಲ್ಲ BJP ಡಿಫೆಂಡ್ ಮಾಡ್ಕೊಳ್ತವ್ರೆ. ಈ ಹೊಸ ಕಾನೂನಿಂದ ಇವರ ಒಂದು ಹಕ್ಕಿಗೆ ಇವತ್ತು ನೀರು ಪಾಲು ಮಾಡುವಂಥ ಕೆಲಸವನ್ನು ಇವತ್ತು ಈ ಒಂದು ಕಾನೂನಿಂದ ಆಗಿದೆ. ನಾನು ಬರ್ತೀನಿ ಹೇಗಾಗಿದೆ ಅಂತ ಆ ವಿಷಯಕ್ಕೆ. ಆದ್ದರಿಂದ ಈ ಯೋಜನೆಯಲ್ಲಿ ಇದನ್ನು ಅವರು ಬಂದಾಗಲಿಂದನೂ ಕೂಡ ಮೋದಿಯವರಿಗೆ ಈ ಕಾನೂನು ಬಗ್ಗೆ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿಲ್ಲ. ಪ್ರಥಮ ಅವ್ರ ಭಾಷಣದಲ್ಲೇ ಈ ನರೇಗಾ ಈ UPA ಸರ್ಕಾರದ ಒಂದು ವೈಫಲ್ಯಕ್ಕೆ ಒಂದು ದೊಡ್ಡ ಉದಾಹರಣೆ ಅಂತ ಹೇಳಿದರು. ಇಟ್ಸ್ ಎ ಮಾನ್ಯುಮೆಂಟ್ ಫಾರ್ ದ ಫೇಲ್ಯೂರ್ ಆಫ್ UPA ಅಂತ ಹೇಳಿದರು. ಆಮೇಲೆ ಅನಿವಾರ್ಯವಾಗಿ ಮಾಡ್ಕೊಂಡು ಬರಬೇಕಾಯ್ತು. ಹೇಗೆ ತೆಗಿಬೇಕು ಅಂತ ನೋಡ್ತಾ ಇದ್ರು. ಆದ್ದರಿಂದ ಈ RSS ಮತ್ತು BJP ಅವರಿಗೆ ಯಾವತ್ತೂ ಕೂಡ ಅವರು ಪ್ರಗತಿಪರ ಒಂದು ವಿಚಾರಕ್ಕೆ ಯಾವತ್ತಾದರೂ ಕೂಡ BJP RSS ಅವರು ಕೆಲಸ ಮಾಡಿದ್ದಾರೆ ಹೇಳಿ, ಇತಿಹಾಸ ನೋಡಿ. ಯಾವತ್ತಾದರೂ ಮೀಸಲಾತಿ ವಿಚಾರ ಬಂದಾಗ ಸ್ವತಂತ್ರ ಪೂರ್ವದಲ್ಲಿ, ಸ್ವತಂತ್ರ ನಂತರ ಒಂದು ದಿವಸ ಕೂಡ RSS ಆಗಲಿ, ಅದು ಹಿಂದಿನ BJPಯ ಏನು ಇತಿಹಾಸದ ಸಂಘ ಸಂಸ್ಥೆ ಇತ್ತು, ಯಾವತ್ತಾದರೂ ಕೂಡ ಮೀಸಲಾತಿ ಪರವಾಗಿ ಮಾತಾಡಿದ್ದಾರಾ, ಮೀಸಲಾತಿ ಬೇಕು ಅಂತ ಹೇಳಿದಾರಾ? ಯಾವತ್ತೂ ಹೇಳಲಿಲ್ಲ. ಅಂಬೇಡ್ಕರ್ ಅವ್ರು ಮಾಡ್ತಾಯಿದ್ರು, ಕಾಂಗ್ರೆಸ್ ಅವ್ರು ಮಾಡ್ತಾಯಿದ್ರು, ಬೇರೆ ಸಂಘ ಮಾಡಿದ್ರು ಹೊರತು ಇವ್ರು ಯಾವತ್ತೂ ಮಾಡಿಲ್ಲ. ಮಹಿಳೆಯರ ಸಬಲೀಕರಣ, ಮಹಿಳೆಯರಿಗೆ ಹಕ್ಕು ಕೊಡಬೇಕು, ಅದರ ಬಗ್ಗೆ ಯಾವತ್ತೂ ಕೂಡ ಮಾತಾಡಿಲ್ಲ. ಯಾವುದೇ ಒಂದು ಪ್ರಗತಿಪರ ಚಿಂತನೆಯೇ ಇವತ್ತು ಒಂದು ಬದಲಾವಣೆ ತರ್ತಕ್ಕಂಥ ಯಾವ ಒಂದು ವಿಷಯಕ್ಕೂ ಕೂಡ ಅವರು ಇತಿಹಾಸನೇ ಇಲ್ಲ. ಅದರಿಂದ ಇವತ್ತು ಈ ಒಂದು ವಿಷಯದ ಬಗ್ಗೆಯೂ ಕೂಡ ಹೇಗಾದರೂ ಮಾಡಿ ಅವರು ಈ ಒಂದು ಕಾನೂನನ್ನು ತೆಗೆದಾಕಬೇಕು, ಮಹಾತ್ಮ ಗಾಂಧಿಯವ್ರ ಹೆಸರನ್ನು ತೆಗೆದಾಕಬೇಕು ಅಂತ ಕೂಡ ಒಂದಿತ್ತು ಅವರಲ್ಲಿ. ಯಾಕಂದರೆ ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಯಾವತ್ತೂ ಒಂದೊಂದು ಸಲ ಅನಿವಾರ್ಯವಾಗಿ ಸಾರ್ವಜನಿಕವಾಗಿ ಹೇಳ್ಕೋಬೇಕಷ್ಟೇ ಮಹಾತ್ಮ ಗಾಂಧಿಯವ್ರ ಬಗ್ಗೆ, ಯಾಕಂದರೆ ಅದು ಜನ ಒಪ್ಪೋದಿಲ್ಲ ಅಂತ. ಆದರೆ ಅವರ ಅಂತರಾಳದಲ್ಲಿ ನೀವು ಅವ್ರ ಹೃದಯದ ಹೊರಗಡೆ ಹೋಗಿ ನೋಡಿದ್ರೆ
ಮಹಾತ್ಮ ಗಾಂಧಿಯವ್ರ ಬಗ್ಗೆ ಅವ್ರಿಗೆ ಯಾವತ್ತೂ ಕೂಡ ಅಭಿಪ್ರಾಯ ಇರಲಿಲ್ಲ. ಸೊ ಈಗ ಏನು ನಮ್ಮ ಯು ಪಿ ಎ ಸರ್ಕಾರ ಉದ್ಯೋಗದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಕಾನೂನು ತೊಗೊಂಡು ಬಂದು, ಆಹಾರ ಹಕ್ಕನ್ನು ಕೊಡ್ತಕ್ಕಂಥ ಕಾನೂನು ತೊಗೊಂಡು ಬಂದು, ಶಿಕ್ಷಣ ಹಕ್ಕನ್ನು ಕೊಡಬೇಕು ಅಂತ ಕಾನೂನು ತೊಗೊಂಡು ಬಂದು, ಮಾಹಿತಿ ಹಕ್ಕನ್ನು ಕೊಡಬೇಕು ಅಂತ ಕಾನೂನು ತೊಗೊಂಡು ಬಂದು, ಈ ಥರ ಯಾವುದಾದ್ರೂ ಒಂದಾದರೂ ಇವರು ಬುಡಕಟ್ಟದ ಜನರ ಪರವಾಗಿ ಒಂದು ಕಾನೂನನ್ನು ತೊಗೊಂಡು ಬಂದು, ಅರಣ್ಯವಾಸಿಗಳ ಪರವಾಗಿ ಕಾನೂನುಗಳು ತೊಗೊಂಡು ಬಂದು, ಅವರ ಹಕ್ಕನ್ನು ರಕ್ಷಿಸ್ತಕ್ಕಂಥ ಅವರ ಒಂದು ರೈಟ್ಸನ್ನು ಕೊಟ್ಟು ನಾವು ಕ್ರಾಂತಿಕಾರಿ ಕಾನೂನುಗಳು ಇವರ ಅವಧಿಯಲ್ಲಿ ಈಗ 11-12 ವರ್ಷ ಯಾವುದಾದ್ರೂ ಒಂದಾದರೂ ಇಂಥ ಒಂದು ಕಾನೂನುಗಳನ್ನು ತಂದು ಅನುಷ್ಠಾನ ಮಾಡ್ತಕ್ಕಂಥ ಮಾಡಿದರೆ, ಮಹಿಳಾ ಮೀಸಲಾತಿ ಕೂಡ ಅದನ್ನು ಸುಮ್ಮನೆ ಮಾಡಿದರೆ, ಅನುಷ್ಠಾನ ಮಾಡಲಿಲ್ಲ, ಮುಂದಕ್ಕೆ ಮಾಡ್ತೀವಿ ಅಂತ ಇಟ್ಬಿಟ್ಟಿದ್ದಾರೆ. ಯಾವಾಗ ಮಾಡ್ತಾರೋ ದೇವರಿಗೇ ಗೊತ್ತು. ಬದ್ಧತೆ ಇದ್ದಿದ್ದರೆ ಅವ್ರಿಗೆ ಅವತ್ತೇ ಪಾಸ್ ಮಾಡಿಸಿ ಮುಂದಿನ ಚುನಾವಣೆಗಳಿಂದ ಮಹಿಳೆಯರಿಗೆ 50% ಮೀಸಲಾತಿ ಕೊಡ್ತೀವಿ ಅಂತ ಅವರು ಇಂಪ್ಲಿಮೆಂಟ್ ಮಾಡಬೇಕಾಗಿತ್ತು. ಅದನ್ನು ಮಾಡಲಿಲ್ಲ ಅವರು. ಸೊ ಅವರು ಯಾವತ್ತೂ ಕೂಡ ಸುಧಾರಣೆ ಪರ ಇಲ್ಲ. ಮಾಹಿತಿ ಹಕ್ಕು ಇವತ್ತು ಏನಾಗಿದೆ, ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್, ಅದನ್ನು ದುರ್ಬಲ ಮಾಡಿಟ್ಟಿದ್ದಾರೆ. ಇವತ್ತು ಉದ್ಯೋಗ ಖಾತ್ರಿ ಏನು ನಾವು ಕೊಟ್ಟಿದ್ದೋ, ಗ್ಯಾರಂಟಿ ಮಾಡಿದ್ದೋ ನಮ್ಮ ಸರ್ಕಾರ ಇವತ್ತು ಕೇಂದ್ರದಲ್ಲಿ, ಅದನ್ನು ಇವತ್ತು ಈ ಒಂದು ಕಾನೂನು ಮುಖಾಂತರ ಸಂಪೂರ್ಣವಾಗಿ ದುರ್ಬಲ ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡೋಕ್ಕೆ ಆಗದೇ ಇರುವಂಥ ರೀತಿಯಾಗಿ ತರ್ತಕ್ಕಂಥದ್ದಕ್ಕೆ ಇವತ್ತಿನ ದಿವಸ ಅವರು RSS BJP ಅವರು ಇವತ್ತು ದೇಶದಲ್ಲಿ ಹುನ್ನಾರ ಮಾಡ್ತಾ ಇದ್ದಾರೆ. ಸೊ ಅವರಿಗೆ ಜನರ ಬದುಕನ್ನು ಬದಲಾವಣೆ ಮಾಡ್ತಕ್ಕಂಥದ್ದಕ್ಕೆ ಯಾವತ್ತೂ ಕೂಡ ಅವ್ರದ್ದು ಒಂದು ಒಳ್ಳೆ ಕಾನೂನು ತೊಗೊಂಡು ಬಂದರು, ಡಿಮಾನಿಟೈಸ್ ಮಾಡಿದ್ರು. ಅದು ಅವರು ಕ್ರಾಂತಿಕಾರಿ ಕಾನೂನು, ಎಲ್ಲರಿಗೂ ತೊಂದರೆ ಕೊಡುವಂಥದ್ದು ಕಾನೂನು ಮಾಡಿದ್ರು. ಸೊ ಈ ಥರ ಕಾನೂನಲ್ಲ, ಅವರು ಒಂದು ತೀರ್ಮಾನ ಮಾಡಿರ್ತಕ್ಕಂಥದ್ದು. ಸೊ ಈ ಥರ ಅವರು ಅವರ ಇತಿಹಾಸನೇ ಆ ಥರ ಇರುವಂಥದ್ದು. ಸೊ ಅದರಿಂದ ಇವತ್ತು ಎಷ್ಟು ಅನುಕೂಲ, ಇದರಿಂದ ಏನಾಗ್ತದೆ ಹೇಳಿ. ಇವತ್ತು ಇವರು ಈ ಕಾನೂನು ತೊಗೊಂಬಂದಿದ್ದಾರೆ, ಇದರ ಪರಿಣಾಮ ಏನು ಹೇಳಿ. ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಚೆನ್ನಾಗಿ ನಡೆಸ್ತಕ್ಕಂಥ ಗ್ರಾಮ ಪಂಚಾಯತಿಗಳಲ್ಲಿ ವರ್ಷಕ್ಕೆ ಕನಿಷ್ಠ 1 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳನ್ನು ತಗೊಳ್ತಕ್ಕಂಥದ್ದಕ್ಕೆ ಆಗ್ತಾಯಿತ್ತು. ಅದಕ್ಕೆ ಹೆಚ್ಚನ್ನು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಅನೇಕ ಜನ ಮಾಡಿದ್ದಾರೆ. ಅದು ಇವತ್ತಿನ ದಿವಸ ಈ ಒಂದು ಕಾನೂನಿಂದ ಪ್ರತಿಯೊಂದು ಗ್ರಾಮ ಪಂಚಾಯತಿಗೆ ನೇರವಾಗಿ ಯಾವುದೇ ಈ ಥರ ಕಾರ್ಯಕ್ರಮವನ್ನು ಮುಂದಕ್ಕೆ ತಗೊಳ್ಳೋಕ್ಕೆ ಆಗದೇ ಇರುವಂಥ ಪರಿಸ್ಥಿತಿಗೆ ತೊಗೊಂಬಂದಿದ್ದಾರೆ ಈ VBG ರಾಮ್ಜಿ. ಅದಕ್ಕೂ ಕೂಡ ರಾಮ್ ಯಾಕೆ ಸೇರಿಸಿದಾರೋ ಗೊತ್ತಿಲ್ಲ, ಅದಕ್ಕೆ ಗ್ರಾಮನೋ ರಾಮನೋ ಅದೇನು ಗೊತ್ತಾಗ್ತಾ ಇಲ್ಲ. ಅದು ಹೆಂಗೆ ಹೇಳಬೇಕು ಅಂತ VBG ರಾಮ್ಜಿನ ಅದೇನು ಗೊತ್ತಾಗ್ತಾ ಇಲ್ಲ. ಆದರೆ ಗ್ರಾಮ ಪಂಚಾಯತಿಗಳ ಒಂದು ಆರ್ಥಿಕ ಸ್ವಾಯತ್ತತೆಗಿದ್ದಂಥ ಒಂದು ರಕ್ಷಣೆ ಏನಿತ್ತು NREG ಮುಖಾಂತರ, ಅದನ್ನು ಇವತ್ತು ಸಂಪೂರ್ಣವಾಗಿ ಈ ಕಾನೂನು ಇಂಪ್ಲಿಮೆಂಟೇಷನ್ ಮೇಲೆ ಹೋಯ್ತದು.